ಇವತ್ತು ಸುಬ್ರಹ್ಮಣ್ಯ ಭಾರತಿಯವರು ಬರೆದಿರುವಂತಹ ಭಾರತ್ ಅವರ್ ಲ್ಯಾಂಡ್ ಅನ್ನೋ ಒಂದು ಭವ್ಯವಾದ ಪೋಮ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪೋಮಲ್ಲಿ ಅವರು ನಮ್ಮ ಭಾರತದ ಬಗ್ಗೆ ನಮಗೆ ಯಾಕೆ ಗೌರವ ಇರಬೇಕು, ನಾವು ಯಾಕೆ ಹೆಮ್ಮೆ ಪಡಬೇಕು ಅಂತ ಸೊಗಸಾಗಿ ಹೇಳಿದ್ದಾರೆ. ಇಲ್ಲಿ ಅವರು ಹಿಮಾಲಯದ ಬಗ್ಗೆ ಮಾತಾಡಿದ್ದಾರೆ, ಪವಿತ್ರವಾದ ಗಂಗೆ ಬಗ್ಗೆ ಮಾತಾಡಿದ್ದಾರೆ, ಉಪನಿಷತ್ಸ್ ಬಗ್ಗೆ ಮಾತಾಡಿದ್ದಾರೆ, ವೀರ ಯೋಧರ ಬಗ್ಗೆ ಮಾತಾಡಿದ್ದಾರೆ, ಋಷಿ ಮುನಿಗಳು ಸಾಧು ಸಂತರ ಬಗ್ಗೆ ಮಾತಾಡಿದ್ದಾರೆ, ಡಿವೈನ್ ಮ್ಯೂಸಿಕ್ ಬಗ್ಗೆ ಮಾತಾಡಿದ್ದಾರೆ, ಆಸ್ಪಿಷಿಯಸ್ ಥಿಂಗ್ಸ್ ಅಂದ್ರೆ ಮಂಗಳಕರವಾದ ವಸ್ತುಗಳ ಬಗ್ಗೆ ಮಾತಾಡಿದ್ದಾರೆ, ಬ್ರಹ್ಮ ನಾಲೆಡ್ಜ್ ಅಂದ್ರೆ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡಿದ್ದಾರೆ, ಬುದ್ಧನ್ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ನಮ್ಮ ಇತಿಹಾಸದ ಬಗ್ಗೆ ಮಾತಾಡಿದ್ದಾರೆ. ಇಷ್ಟು ಹೇಳಿ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಇದೆ ಅಂದಮೇಲೆ ಅವಳನ್ನ ಹೊಗಳಬೇಕು, ಗೌರವಿಸಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಲೈನ್ ಬೈ ಲೈನ್ ತಿಳ್ಕೊಳ್ಳೋಣ. ದ ಮೈಟಿ ಹಿಮವಂತ್ ಈಸ್ ಅವರ್ಸ್. ಮೈಟಿ ಅಂದ್ರೆ ಪವರ್ಫುಲ್, ಬಲಶಾಲಿಯಾದ ಈ ಹಿಮಾಲಯ ನಮ್ದು ಅಂತ ಹೇಳ್ತಿದ್ದಾರೆ. ಯಾಕೆ ಬಲಶಾಲಿ ಅಂತ ಹೇಳ್ತಿದ್ದಾರೆ? ನಮ್ಗೆಲ್ಲ ಗೊತ್ತೇ ಇದೆ, ಹಿಮಾಲಯ ಬಹಳ ವಿಶೇಷವಾಗಿರುವಂಥದ್ದು, ವಿಶಾಲವಾಗಿದೆ, ಪ್ರಸಿದ್ಧವಾಗಿದೆ ಅಂತ. ಸೊ ಇಂಥ ಹಿಮಾಲಯ ನಮ್ದು. ದೇರ್ ಈಸ್ ನೋ ಈಕ್ವಲ್ ಎನಿವೇರ್ ಆನ್ ಅರ್ತ್. ಇದಕ್ಕೆ ಯಾವುದು ಮ್ಯಾಚ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ದೇರ್ ಇಸ್ ನೋ ಈಕ್ವಲ್, ಇದಕ್ಕೆ ಸರಿಸಮಾನವಾಗಿರುವಂಥದ್ದು ಎನಿವೇರ್ ಆನ್ ಅರ್ತ್, ಈ ಭೂಮಿ ಮೇಲೆ ಇನ್ಯಾವುದಾದ್ರೂ ಇದೆಯಾ? ದ ಜನರಸ್ ಗಂಗಾ ಇಸ್ ಅವರ್ಸ್. ಗಂಗೆ ನದಿನ ಜನರಸ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಧಾರಾಳ ಅಂತ. ಗಂಗೆ ನದಿ ಧಾರಾಳವಾದ ನದಿ. ಯಾಕೆ ಹಾಗೆ ಹೇಳ್ತಿದ್ದಾರೆ? ಯಾಕೆ ಅಂದ್ರೆ ಗಂಗೆ ನಮ್ಗೆ ಕುಡಿಯಕ್ಕೆ ನೀರು ಕೊಡುತ್ತೆ, ವ್ಯವಸಾಯಕ್ಕೆ ನೀರು ಕೊಡುತ್ತೆ. ಹಾಗೆ ನಾವು ಏನಂತ ನಂಬ್ತೀವಿ? ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕಳೆದೋಗುತ್ತೆ ಅಂತ ನಂಬ್ತೀವಿ. ಅದಕ್ಕೆ ದೇವರ ಸ್ಥಾನ ಕೊಡ್ತೀವಿ. ಅಂತ ಒಂದು ಗಂಗೆ ನಮ್ದು ಅಂತ ಹೇಳ್ತಿದ್ದಾರೆ. ವಿಚ್ ಅದರ್ ರಿವರ್ ಕ್ಯಾನ್ ಮ್ಯಾಚ್ ಹರ್ ಗ್ರೇಸ್? ಇಲ್ಲೊಂದು ಕ್ವೆಶನ್ ಕೇಳ್ತಿದ್ದಾರೆ ನಮ್ಗೆ ಅವರು. ಇದನ್ನ ರೆಟೋರಿಕಲ್ ಕ್ವೆಶನ್ ಅಂತೀವಿ. ಅಂದ್ರೆ ಅವ್ರು ಕ್ವೆಶನ್ ಕೇಳ್ತಿದ್ದಾರೆ, ನಿಮ್ಮಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅವ್ರು ಹೇಳ್ತಿರೋದು ಹೇಗೆ ಅಂದ್ರೆ, ಜನರಸ್ ಗಂಗಾ ನಮ್ದು, ಇಂಥ ಒಂದು ನದಿಗೆ ಸಮಾನವಾಗಿರುವಂತ ಬೇರೆ ಯಾವ್ದು ನದಿ ಇದೆ? ಯಾವುದು ಇಲ್ಲ ಅಂತ ಹೇಳ್ತಿದ್ದಾರೆ. ದ ಸೇಕ್ರೆಡ್ ಉಪನಿಷತ್ಸ್ ಆರ್ ಅವರ್ಸ್. ಸೇಕ್ರೆಡ್ ಅಂದ್ರೆ ಹೋಲಿ, ಪವಿತ್ರವಾದ. ಉಪನಿಷತ್ಸ್ ನಮ್ಮದು. ಸೊ ಪವಿತ್ರವಾದ ಉಪನಿಷತ್ಸ್ ನಮ್ದು. ವಾಟ್ ಸ್ಕ್ರಿಪ್ಚರ್ಸ್ ಎಲ್ಸ್ ಟು ನೇಮ್ ವಿತ್ ದ? ಸ್ಕ್ರಿಪ್ಚರ್ಸ್ ಅಂತ ಹೇಳಿದ್ರೆ ರಿಲಿಜಿಯಸ್ ಗ್ರಂಥಗಳು, ಅಂದ್ರೆ ಧರ್ಮ ಗ್ರಂಥಗಳು. ಬೇರೆ ಯಾವ ಧರ್ಮ ಗ್ರಂಥಗಳನ್ನ ಅದ್ರ ಜೊತೆ ನಾವು ಸರಿಸಮಾನವಾಗಿ ಹೆಸರಿಸಕ್ಕಾಗತ್ತೆ? ಯಾವುದನ್ನು ಆಗಲ್ಲ ಅಂತ ಮತ್ತೆ ರೆಟೋರಿಕಲ್ ಕ್ವೆಶನ್ ಕೇಳ್ತಿದ್ದಾರೆ. ದ ಸನ್ನಿ ಗೋಲ್ಡನ್ ಲ್ಯಾಂಡ್ ಇಸ್ ಅವರ್ಸ್. ಸೊ ಈ ಬ್ರೈಟ್ ಗೋಲ್ಡನ್ ಲ್ಯಾಂಡ್ ನಮ್ದು ಅಂತ ಹೇಳಿದ್ರೆ ಇಲ್ಲಿ ಸಂಪತ್ತಿದೆ, ಪ್ರಾಸ್ಪೆರಿಟಿ ಇದೆ, ಭವ್ಯವಾಗಿರುವಂತಹ ದೇಶ ನಮ್ದು ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಶಿ ಇಸ್ ಪ್ಯೂರ್ಲೆಸ್. ಪ್ಯೂರ್ಲೆಸ್ ಅಂದ್ರೆ ಯಾವುದೂ ಅದಕ್ಕೆ ಮ್ಯಾಚ್ ಆಗಲ್ಲ. ಲೆಟ್ಸ್ ಪ್ರೇಸ್ ಹರ್. ಪ್ರೇಸ್ ಅಂದ್ರೆ ಹೊಗಳೋದು. ಸೊ ಅವಳನ್ನ ಹೊಗಳೋಣ. ಗ್ಯಾಲೆಂಟ್ ವಾರಿಯರ್ಸ್ ಹ್ಯಾವ್ ಲಿವ್ಡ್ ಹಿಯರ್. ಗ್ಯಾಲೆಂಟ್ ಅಂತ ಹೇಳಿದ್ರೆ ಬ್ರೇವ್, ವೀರ, ಶೂರ ಅಂತ ಅರ್ಥ. ಸೊ ಗ್ಯಾಲೆಂಟ್ ವಾರಿಯರ್ಸ್ ಅಂದ್ರೆ ವೀರ ಶೂರ ಯೋಧರು ನಮ್ಮ ದೇಶದಲ್ಲಿ ಬದುಕಿದ್ರು. ಮೆನಿ ಅ ಸೇಜ್ ಹ್ಯಾಸ್ ಸ್ಯಾಂಕ್ಟಿಫೈಡ್ ದಿಸ್ ಲ್ಯಾಂಡ್. ಮೆನಿ ಅ ಸೇಜ್ ಅಂದ್ರೆ ಋಷಿ ಮುನಿಗಳು ಇದ್ರು, ಇಲ್ಲಿ ಸಾಧು ಸಂತರು ಇದ್ರು. ಸೊ ಅವರಿಲ್ಲಿ ತಪಸ್ ಮಾಡ್ತಾ ಇದ್ರು, ಹಾಗೆ ಜ್ಞಾನವನ್ನ ಹಂಚ್ತಾ ಇದ್ರು. ಹಾಗೆ ಮಾಡೋದ್ರಿಂದ ಈ ಭೂಮಿಯನ್ನ ಪವಿತ್ರಗೊಳಿಸಿದ್ರು ಅಂತ ಹೇಳ್ತಿದ್ದಾರೆ. ಸ್ಯಾಂಕ್ಟಿಫೈಡ್ ಅಂದ್ರೆ ಪವಿತ್ರಗೊಳಿಸೋದು. ದ ಡಿವೈನೆಸ್ಟ್ ಮ್ಯೂಸಿಕ್ ಹ್ಯಾಸ್ ಬಿನ್ ಹರ್ಡ್ ಹಿಯರ್. ಡಿವೈನೆಸ್ಟ್ ಅಂತ ಹೇಳಿದ್ರೆ ದೈವಿಕವಾದ, ಅಂದ್ರೆ ದೈವಿಕವಾದ ಮ್ಯೂಸಿಕ್ ಇಲ್ಲಿ ಕೇಳಿಸ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ನಮ್ಮಲ್ಲಿದ್ದಂತಹ ಮ್ಯೂಸಿಕ್ಗೆ ದೇವರ ಒಂದು ಸ್ಥಾನವನ್ನ ಕೊಡ್ತಿದ್ದಾರೆ. ಅಂಡ್ ಹಿಯರ್ ಆಲ್ ಆಸ್ಪಿಷಿಯಸ್ ಥಿಂಗ್ಸ್ ಆರ್ ಫೌಂಡ್. ಈ ಒಂದು ಲ್ಯಾಂಡ್ ಅಲ್ಲಿ ಎಲ್ಲ ಮಂಗಳಕರವಾದ ವಸ್ತುಗಳು ಸಿಗ್ತವೆ ಅಂತ ಹೇಳ್ತಿದ್ದಾರೆ. ಹಿಯರ್ ಬ್ರಹ್ಮ ನಾಲೆಡ್ಜ್ ಹ್ಯಾಸ್ ಟೇಕನ್ ರೂಟ್. ಟೇಕನ್ ರೂಟ್ ಅಂದ್ರೆ ಹುಟ್ಟಿದ್ದು. ಬ್ರಹ್ಮ ನಾಲೆಡ್ಜ್ ಅನ್ನೋದು ಹುಟ್ಟಿದ್ದು ಇಲ್ಲೇ. ಅಂದ್ರೆ ಬ್ರಹ್ಮ ನಾಲೆಡ್ಜ್ ಅಂದ್ರೆ ಏನು? ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಅನ್ನೋದು ಹುಟ್ಟಿದ್ದು ಇಲ್ಲೇ. ಸೊ ನಾವು ಅಲ್ಟಿಮೇಟ್ ಟ್ರೂತ್ ಏನು, ಸೂಪರ್ ಪವರ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆಧ್ಯಾತ್ಮದ ಬಗ್ಗೆ ಗಮನ ಕೊಡ್ತೀವಿ. ಸೊ ಅಂಥದ್ದು ಹುಟ್ಟಿದ್ದು ಈ ಭೂಮಿ ಮೇಲೆ. ಅಂಡ್ ದ ಬುದ್ಧ ಪ್ರೀಸ್ಟ್ ಹಿಸ್ ಧಮ್ಮ ಹಿಯರ್. ಧಮ್ಮ ಅಂದ್ರೆ ಧರ್ಮ. ಸೊ ಧರ್ಮೋಪದೇಶ ಮಾಡಿದ್ರು ನಮ್ಮ ಬುದ್ಧ ಅವರು. ಬುದ್ಧ ಯಾತಕ್ ಫೇಮಸ್ಸು? ಶಾಂತಿ, ಅಹಿಂಸೆ, ಇವುಗಳಿಗೆ ಅವರು ಫೇಮಸ್. ಸೊ ಇದನ್ನೆಲ್ಲ ನಮಗೆ ಉಪದೇಶನ ಮಾಡಿದ್ರು ಅವರು. ಆಫ್ ಹೋರಿ ಆಂಟಿಕ್ವಿಟಿ ಇಸ್ ಭಾರತ್. ಹೋರಿ ಅಂದ್ರೆ ಓಲ್ಡ್, ಆಂಟಿಕ್ವಿಟಿ ಅಂತ ಹೇಳಿದ್ರೆ ಏನ್ಷಿಯಂಟ್, ಅಂದ್ರೆ ಹಳೇ ಇತಿಹಾಸ ಇರುವಂತಹ, ಪ್ರಾಚೀನ ಇತಿಹಾಸ ಇರುವಂತಹ ಭಾರತ ನಮ್ದು. ಸೊ ನಮ್ಮ ಭಾರತಕ್ಕೆ ಬಹಳ ಹಳೆಯ ಇತಿಹಾಸ ಇದೆ. ಅಂತ ಇತಿಹಾಸ ಇರುವಂತಹ ದೇಶ ನಮ್ದು. ಶಿ ಇಸ್ ಪ್ಯೂರ್ಲೆಸ್.
ಅವಳಿಗೆ ಯಾರು ಮ್ಯಾಚ್ ಆಗಲ್ಲ, ಲೆಟ್ಸ್ ಪ್ರೇಸ್ ಹರ್. ಸೊ ಅವಳನ್ನ ಹೊಗಳೋಣ ಅಂತ ಹೇಳ್ತಿದ್ದಾರೆ. ನೋಡಿ, ಶಿ ಇಸ್ ಪ್ಯೂರ್ಲೆಸ್, ಲೆಟ್ಸ್ ಪ್ರೇಸ್ ಹರ್ ಅನ್ನೋದು ಮುಂಚೆ ಕೂಡ ಬಂದಿತ್ತು, ಇಲ್ಲೂ ಬಂದಿದೆ. ಸೊ ರೆಪಿಟೇಷನ್ ಇದೆ. ಅಂದ್ರೆ ಇದನ್ನ ನಮ್ಮ ಭಾರತದ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಮತ್ತೆ ನೆನ್ಪಿಟ್ಕೋಬೇಕು ಅನ್ನೋದಕ್ಕೆ ಮತ್ತೆ ರಿಪೀಟ್ ಮಾಡಿ ಹೇಳಿದ್ದಾರೆ. ಇದು ಕೂಡ ಒಂದು ಪೊಯಿಟಿಕಲ್ ಡಿವೈಸ್. ಮತ್ತೆ ಅವರ್ಸ್ ಅನ್ನೋದು ಕೂಡ ಇಲ್ಲಿ ತುಂಬಾ ರಿಪೀಟ್ ಆಗಿದೆ.